ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜ್. ನಾನಿವತ್ತು ವಿಶ್ವದ 10 ಭಯಂಕರ ಮಂಗಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಪಟ್ಟಿಯಲ್ಲಿರೋದು ಲಾರಿಸ್. ಇದು ಭಾರತ ಮತ್ತು ಶ್ರೀಲಂಕಾದ ಕಾಡಿನಲ್ಲಿ ಕಾಣಸಿಗುತ್ತದೆ. ನೋಡಲು ದೊಡ್ಡದಾದ ಕಣ್ಣು, ಚಿಕ್ಕ ದೇಹವನ್ನು ಹೊಂದಿರುತ್ತದೆ. ನೋಡಲು ಮುದ್ದಾಗಿ ಕಾಣುತ್ತದೆ, ಆದರೆ ವಿಷಪೂರಿತ. ಇದರಿಂದ ಕಚ್ಚಿಸಿಕೊಂಡು ಉಳಿದವರ ಸಂಖ್ಯೆ ಅತಿ ಕಡಿಮೆ. ಇದು ಹಗಲಿಗಿಂತ ರಾತ್ರಿ ಹೊತ್ತಿನಲ್ಲಿ ಓಡಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಲಾರಿಸ್ಗಳು ಬೇಟೆಗೆ ಒಳಗಾಗುತ್ತವೆ. ಅದರ ಸಂತತಿ ತೀರಾ ಅಳಿವಿನಂಚಿನಲ್ಲಿದೆ. ಎರಡನೇ ಪಟ್ಟಿಯಲ್ಲಿರೋದು ಮ್ಯಾಂಡ್ರಿಲ್. ಇದು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಾಣಸಿಗುತ್ತದೆ. ತನಗೆ ಆಪತ್ತು ಬಂದಾಗ ಮಾತ್ರ ಆಕ್ರಮಣ ಮಾಡುತ್ತದೆ. ನೋಡುವುದಕ್ಕೆ ಭಯಭೀತವಾಗಿ ಕಾಣುತ್ತದೆ. ಇದರ ತೂಕ ಸರಿಸುಮಾರು 45ರಿಂದ 50 kg. ಇದು ಬಹಳ ಕ್ರೂರಿ. ಮೂರನೇ ಪಟ್ಟಿಯಲ್ಲಿರೋದು ಬಬೂನ್. ಇದು ಬಹಳ ಅಪಾಯಕಾರಿ. ಕ್ರಿಮಿಕೀಟಗಳಿಗಿಂತ ಮನುಷ್ಯರ ಮೇಲೆ ಜಾಸ್ತಿ ಆಕ್ರಮಣ ಮಾಡುತ್ತದೆ. ಇದು ಅರೇಬಿಯನ್ ದ್ವೀಪಗಳಲ್ಲಿ ಹೇರಳವಾಗಿವೆ. ಇದು ನೋಡುವುದಕ್ಕೆ ಉದ್ದಾದ ನಾಯಿಯಂತಹ ಮೂತಿಗಳು, ಚೂಪಾದ ಕೋರೆ ಹಲ್ಲುಗಳನ್ನು ಹೊಂದಿದೆ ಹಾಗೂ ಬಲಿಷ್ಠವಾದ ದವಡೆ ಹಲ್ಲುಗಳನ್ನು ಹೊಂದಿದೆ. ಇವುಗಳು ಹೆಚ್ಚಾಗಿ ಮರದ ಮೇಲೆ ಹಾಗೂ ಬಂಡೆಗಳ ಮೇಲೆ ವಾಸಿಸುವುದಕ್ಕೆ ಇಷ್ಟಪಡುತ್ತವೆ. ಬಬೂನ್ಗಳ ಜೀವಿತಾವಧಿ 20ರಿಂದ 30 ವರ್ಷಗಳು. ನಾಲ್ಕನೇ ಪಟ್ಟಿಯಲ್ಲಿರೋದು ಹೇಡಿ ತಿನ್ನುವ ಮಂಗ. ಹೆಸರೇ ಹೇಳುವಂತೆ ಈ ಮಂಗಗಳು ಹೆಚ್ಚಾಗಿ ಹೇಡಿಗಳನ್ನು ತಿನ್ನುತ್ತವೆ. ಇವುಗಳನ್ನು ಮಾನವ ಕುಲಕ್ಕೆ ಹೋಲಿಸುತ್ತಾರೆ, ಏಕೆಂದರೆ ಇವುಗಳು ಆಹಾರವನ್ನು ಕಲ್ಲು ಹಿಡಿದುಕೊಂಡು ಹಾಗೂ ಕಲ್ಲನ್ನು ಬಳಸಿಕೊಂಡು ಆಹಾರವನ್ನು ತಿನ್ನುತ್ತವೆ. ಇವುಗಳು ಹೆಚ್ಚಾಗಿ ಮರಗಳಲ್ಲಿ ವಾಸಿಸುತ್ತವೆ. ಇವುಗಳ ಟಾರ್ಗೆಟ್ ಏನು ಗೊತ್ತಾ? ಪ್ರವಾಸಕ್ಕೆ ಬಂದ ಬ್ಯಾಗ್ಗಳು. ಹಾಗೂ ಇವು ಬಹಳ ಅಪಾಯಕಾರಿ. ಇವುಗಳನ್ನು ಹೆಚ್ಚಾಗಿ ಕೊಲ್ಲಲ್ಪಟ್ಟ ಹಾಗೂ ಸಂಶೋಧನೆಗೆ ಬಳಸಿಕೊಂಡ ಮಂಗಗಳಲ್ಲಿ ಮೊದಲನೇ ಸ್ಥಾನದಲ್ಲಿವೆ. ಐದನೆಯ ಪಟ್ಟಿಯಲ್ಲಿರೋದು ಗೆಲಡ. ಇವು ಹೆಚ್ಚಾಗಿ ಐಲ್ಯಾಂಡಿನಲ್ಲಿ ವಾಸಿಸುತ್ತವೆ. ಇದು ಅತ್ಯಂತ ಹಳೆಯ ಮಂಗಗಳ ಪಟ್ಟಿಯಲ್ಲಿ ಸೇರಿದೆ. ಇವುಗಳು ಹೆಚ್ಚಾಗಿ ಹುಲ್ಲುಗಾವಲಿನಲ್ಲಿ ವಾಸಿಸುತ್ತವೆ ಹಾಗೂ 90% ಆಹಾರವನ್ನು ಅಲ್ಲೇ ಹುಡುಕುತ್ತವೆ. ಇದು ಕಪ್ಪು ಮುಖ ಹಾಗೂ ಮುಸುಕಾದ ಕಣ್ಣುಗಳನ್ನು ಹೊಂದಿದೆ. ಉದ್ದವಾದ ಕಂದು ಕೂದಲು ಹಾಗೂ ಎದೆಯ ಮೇಲೆ ಕೆಂಪು ಚರ್ಮವನ್ನು ಹೊಂದಿದೆ. ಗಂಡು 19 kg ತೂಕ ಹಾಗೂ ಹೆಣ್ಣು 11 kg ತೂಕವಿರುತ್ತದೆ. 1970ರಲ್ಲಿ 4,40,000 ಇದ್ದ ಮಂಗಗಳು 2000 ಇಸ್ವಿಯಲ್ಲಿ ಕೇವಲ 2 ಲಕ್ಷಕ್ಕೆ ಇಳಿಯುತ್ತದೆ. ಆರನೇ ಪಟ್ಟಿಯಲ್ಲಿರೋದು ಹೌಲರ್ ಮಂಗಗಳು. ಇವುಗಳು ದಕ್ಷಿಣ ಮತ್ತು ಮಧ್ಯ ಅಮೆರಿಕದ ಕಾಡುಗಳಲ್ಲಿ ಹೆಚ್ಚಾಗಿವೆ. ಇವುಗಳು ಜೋರಾಗಿ ಕೂಗುವುದಕ್ಕೆ ಪ್ರಸಿದ್ಧಿಯಾಗಿದೆ. ಒಮ್ಮೆ ಕೂಗಿದರೆ 3 ಮೈಲಿಯಷ್ಟು ದೂರದವರೆಗೆ ಕೇಳಿಸುತ್ತೆ. ಇವುಗಳು ಹೆಚ್ಚಾಗಿ ಎಲೆಗಳನ್ನು ತಿನ್ನುತ್ತವೆ. ಇವುಗಳು ಆಕ್ರಮಣಕ್ಕೆ ಒಳಗಾಗಿವೆ ಹಾಗೂ ಹೆಚ್ಚಾಗಿ ಮೃಗಾಲಯಗಳಲ್ಲಿ ಕಾಣಸಿಗುತ್ತವೆ. ಏಳನೇ ಪಟ್ಟಿಯಲ್ಲಿರೋದು ರೀಸಸ್ ಮಂಗಗಳು. ಇವುಗಳು ಹೆಚ್ಚಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಸಿಗುತ್ತವೆ. 7ರಿಂದ 8 kg ತೂಕವನ್ನು ಹೊಂದಿರುತ್ತದೆ. ವಿಶೇಷ ಸಂಗತಿ ಎಂದರೆ ಇವುಗಳು ಹೆಚ್ಚಾಗಿ ವೈದ್ಯಕೀಯ ಮತ್ತು ಜೈವಿಕ ಸಂಶೋಧನೆಯಲ್ಲಿ ವ್ಯಾಪಕವಾಗಿ ಬಳಸುತ್ತಾರೆ. ಇವುಗಳಿಂದ ರೇಬಿಸ್, ಸಿಡುಬು, ಪೋಲಿಯೋ, HIV, ಏಡ್ಸ್ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. 1948ರಲ್ಲಿ ರೀಸಸ್ ಮಂಗವನ್ನು ಮೊದಲ ಪ್ರೈಮೇಟ್ ಗಗನಯಾತ್ರೆಗೆ ಕಳಿಸಿದ್ದರು. 8ನೇ ಪಟ್ಟಿಯಲ್ಲಿರೋದು ಸ್ಪೈಡರ್ ಮಂಗ. ಇವುಗಳು ಹೆಚ್ಚಾಗಿ ಅಮೆರಿಕದ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುತ್ತವೆ. ಇದು ಉದ್ದವಾದ ಬಾಲ ಮತ್ತು ಅಂಗಗಳನ್ನು ಹೊಂದಿದೆ. ಇವು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಇವು ಹೆಚ್ಚಾಗಿ 30ರಿಂದ 35 ಸ್ಪೈಡರ್ ಮಂಗಗಳಿರುವ ಗುಂಪಿನಲ್ಲಿ ಓಡಾಡುತ್ತವೆ. ಮಲೇರಿಯಾ ರೋಗಕ್ಕೆ ತುತ್ತಾಗಿ ಅಳಿವಿನಂಚಿನಲ್ಲಿವೆ. 9ನೇ ಪಟ್ಟಿಯಲ್ಲಿರೋದು ಕ್ಯಾಪುಚಿನ್ ಮಂಗಗಳು. ಇವು ಹೆಚ್ಚಾಗಿ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಕಾಣಸಿಗುತ್ತವೆ. ಹೆಚ್ಚಾಗಿ ಚಲನಚಿತ್ರ ಹಾಗೂ ದೂರದರ್ಶನಗಳಲ್ಲಿ ಬಳಸುತ್ತಾರೆ. 10ನೇ ಪಟ್ಟಿಯಲ್ಲಿರೋದು ಬೋಳುವುಕಾರಿ, ಏಕೆಂದರೆ ಇದು ಬೋಳು ತಲೆಯನ್ನು ಹೊಂದಿದೆ ಹಾಗೂ ಚಿಕ್ಕ ಬಾಲ, ಪ್ರಕಾಶಮಾನವಾದ ಕಡುಗೆಂಪು ಮುಖವನ್ನು ಹೊಂದಿದೆ. ಉದ್ದನೆಯ ಕೂದಲು ಹಾಗೂ ಭಯಪಡಿಸುವ ಆಕಾರವನ್ನು ಹೊಂದಿದೆ. ಇದು ಹೆಚ್ಚಾಗಿ ಅಮೆಜಾನ್ ಕಾಡಿನಲ್ಲಿ ಕಾಣಸಿಗುತ್ತದೆ.